ಸ್ನೇಹಿತರೆ, ಆಪಲ್ ಇನ್ ಕರ್ನಾಟಕಕ್ಕೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ಆಪಲ್ನ 2021 ಸೆಪ್ಟೆಂಬರ್ ಇವೆಂಟ್ ಮುಗಿದೋಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆ ಇವೆಂಟ್ನ ಸಂಪೂರ್ಣ ಪ್ರಾಡಕ್ಟ್ ಯಾವ್ಯಾವ ರಿಲೀಸ್ ಆಯಿತು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕನ್ನಡದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಆಪಲ್ ಒಟ್ಟು 4 ಪ್ರಾಡಕ್ಟ್ನ ಲಾಂಚ್ ಮಾಡಿದೆ. ಒಂದು ಐಪ್ಯಾಡ್ ಮಿನಿ, ಜೊತೆಗೆ ವಾಚ್ ಸೀರೀಸ್ 7, ಜೊತೆಗೆ iPhone 13 ಸೀರೀಸು. ಸೊ ಮೊದಲನೇದಾಗಿ ನಾನು ನಿಮಗೆ ಐಪ್ಯಾಡ್ ಬಗ್ಗೆ ಹೇಳ್ಬಿಡ್ತೀನಿ. ಐಪ್ಯಾಡ್ ನಿಮಗೆ A13 ಬಯಾನಿಕ್ ಚಿಪ್ ಜೊತೆ ಬರ್ತಾ ಇದೆ. ಅಂದರೆ ಲೇಟೆಸ್ಟ್ ಆಪಲ್ 11 ಫೋನ್ನಲ್ಲಿ ಏನಿತ್ತು, ಸೊ ಆ ಒಂದು ಚಿಪ್ನ ಐಪ್ಯಾಡ್ಗೆ ಟ್ರಾನ್ಸ್ಫರ್ ಮಾಡಿದೆ ಆಪಲ್. ಜೊತೆಗೆ ನಿಮಗೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕಡೆ ಕೂಡ ನಿಮಗೆ 12 MP ಕ್ಯಾಮ್ರಾ ಬರ್ತಾ ಇದೆ. ಸೊ ನಿಮಗೆ ಫ್ರಂಟ್ 12 MP ಕ್ಯಾಮ್ರಾದಲ್ಲಿ ನೀವು ಫೇಸ್ ಟೈಮ್ ಏನಾದರೂ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಸೆಂಟರ್ ಸ್ಟೇಜ್ ಟೆಕ್ನಾಲಜಿ ಸಿಗುತ್ತೆ. ಅಂದರೆ ನೀವು ಕ್ಯಾಮ್ರಾ ಇಟ್ಕೊಬಿಟ್ಟು ಆ ಕಡೆ ಈ ಕಡೆ ಎರಡೂ ಕಡೆ ನೀವು ವಾಕ್ ಮಾಡೋದನ್ನು ಕೂಡ ಕ್ಯಾಮ್ರಾ ನಿಮ್ಮನ್ನು ಫೋಕಸ್ ಮಾಡುತ್ತೆ. ಜೊತೆಗೆ ನಿಮಗೆ ಈ ಒಂದು ವೇರಿಯಂಟ್ ಮುಂಚೆ ಏನು 32 GB ಇಂದ ಸ್ಟಾರ್ಟ್ ಆಗ್ತಾ ಇತ್ತು, ಸೊ ಈಗ 64 GB ಇಂದ ಸ್ಟಾರ್ಟ್ ಆಗ್ತಾ ಇದೆ. ಜೊತೆಗೆ ಈ ಒಂದು ಐಪ್ಯಾಡ್ನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ನೀವು ಕ್ರೋಮ್ ಬುಕ್ಕಿಗೆ ಕಂಪೇರ್ ಮಾಡಿದ್ರೆ 3 ಟೈಮ್ ಫಾಸ್ಟರ್ ಆಗುತ್ತೆ. ಆಂಡ್ರಾಯ್ಡ್ನ ಒಂದು ಟ್ಯಾಬ್ಗೆ ಕಂಪೇರ್ ಮಾಡಿದ್ರೆ 6 ಟೈಮ್ ಫಾಸ್ಟರ್ ಇದೆ ಅಷ್ಟೇ. ಅದನ್ನು ಬಿಟ್ಟು ಇನ್ಯಾವ ವಿಶೇಷತೆಗಳು ಕೂಡ ಐಪ್ಯಾಡಲ್ಲಿ ಇಲ್ಲ. ಜೊತೆಗೆ ಒಂದು ವಿಶೇಷತೆ ಏನು ಅಂದರೆ, ಮುಂಚೆ ನಿಮಗೆ ಟ್ರೂ ಟೋನ್ ಟೆಕ್ನಾಲಜಿ ಸಿಗ್ತಾ ಇರಲಿಲ್ಲ. ಸೊ ಇದರಲ್ಲಿ ಈಗ ನಿಮಗೆ ಟ್ರೂ ಟೋನ್ ಟೆಕ್ನಾಲಜಿ ಡಿಸ್ಪ್ಲೇ ಸಿಗ್ತಾ ಇದೆ. ಸೊ ಇದು ಐಪ್ಯಾಡ್ನ ಒಂದು 2021ನ ಸ್ಪೆಷಾಲಿಟಿ ಆಪಲ್ ಇಂಟ್ರೊಡ್ಯೂಸ್ ಮಾಡಿರೋದು. ಐಪ್ಯಾಡ್ ಮಿನಿ ಲಾಂಚ್ ಮಾಡಿದೆ 6th ಜನರೇಷನ್. ಸೊ ನಿಮಗೆ ಐಪ್ಯಾಡ್ ಮಿನಿನಲ್ಲಿ ಕೂಡ ನಿಮಗೆ 12 MP ಫ್ರಂಟ್ ಮತ್ತು 12 MP ಕ್ಯಾಮ್ರಾ ಬ್ಯಾಕ್ ಸಿಗುತ್ತೆ. ಜೊತೆಗೆ ನಿಮಗೆ ಸೇಮ್ ಫೇಸ್ ಐಡಿನಲ್ಲಿ ನೀವೇನಾದ್ರೂ 12 MP ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ನಿಮಗೆ ಸೆಂಟರ್ ಸ್ಟೇಜ್ನ ಒಂದು ಫೆಸಿಲಿಟಿ ಸಿಗುತ್ತೆ. ಸೊ ಆ ಕಡೆ ಈ ಕಡೆ ಮೂವ್ಮೆಂಟ್ ಮಾಡಿದ್ರೆ ನಿಮಗೆ ಆ ಒಂದು ಕ್ಯಾಮ್ರಾ ಏನಾಗುತ್ತೆ ನಿಮ್ಮ ಕಡೆ ಫೋಕಸ್ ಮಾಡುತ್ತೆ. ಜೊತೆಗೆ ಈ ಒಂದು ಐಪ್ಯಾಡ್ ಮಿನಿನಲ್ಲಿ ನಿಮಗೆ ಹೆಡ್ಸ್ ಡಿಸ್ಪ್ಲೇ ಸಿಗುತ್ತೆ. ಸೇಮ್ ನಿಮಗೆ iPhone 12 ಸೀರೀಸ್ನಲ್ಲಿ ಏನು ನಿಮಗೆ ಫ್ಲಾಟ್ ಸೈಡ್ಸ್ ಬರುತ್ತೋ ಸೇಮ್ ಅದೇ ರೀತಿಯ ಫ್ಲಾಟ್ ಸೈಡ್ ಬರುತ್ತೆ. ಜೊತೆಗೆ A15 ಬಯಾನಿಕ್ ಚಿಪ್ ಯೂಸ್ ಮಾಡೋದ್ರಿಂದ ನಿಮಗೆ iPhone 13 ಸೀರೀಸ್ನಲ್ಲಿ ಯಾವ ಚಿಪ್ ಯೂಸ್ ಮಾಡಿದೆ ಅದೇ ಒಂದು A15 ಬಯಾನಿಕ್ ಚಿಪ್ನ ನಿಮಗೆ ಐಪ್ಯಾಡ್ ಮಿನಿನಲ್ಲಿ ಯೂಸ್ ಮಾಡೋದ್ರಿಂದ ನಿಮಗೆ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳಂಗೆ ಇಲ್ಲ. ಜೊತೆಗೆ 5G ಸಪೋರ್ಟ್ ಇದೆ. 5G ಸಪೋರ್ಟ್ ಅಂದರೆ ನಿಮಗೆ ಗೊತ್ತು, ಡೌನ್ಲೋಡ್ ಸ್ಪೀಡು ಜೊತೆಗೆ ಅಪ್ಲೋಡ್ ಸ್ಪೀಡ್ ಎರಡೂ ಕೂಡ ತುಂಬ ಇನ್ಕ್ರೀಸ್ ಆಗಿರುತ್ತೆ. ಜೊತೆಗೆ ನಿಮಗೆ ಇದರಲ್ಲಿ ನಿಮಗೆ 64 GB ವೇರಿಯಂಟಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ನಿಮಗೆ ಈ ಒಂದು ಐಪ್ಯಾಡ್ ಮಿನಿ 6th ಜನರೇಷನಲ್ಲೂ ಕೂಡ ನಿಮಗೆ ಒಂದು ಲ್ಯಾಮಿನೇಟೆಡ್ ಡಿಸ್ಪ್ಲೇ, ಅಂದರೆ ನಿಮಗೆ 11 ಸೀರೀಸ್ನಲ್ಲಿ ಏನು ಮೇಲ್ಗಡೆ ದಪ್ಪವಾಗಿ ಡಿಸ್ಪ್ಲೇ ಸಿಗ್ತಾ ಇತ್ತು ಆ ಥರ ಸಿಗೋದಿಲ್ಲ. 12 ಸೀರೀಸಲ್ಲಿ ಏನು ಒಂದು ಫೋನ್ನಲ್ಲಿ ನಿಮಗೆ ಲ್ಯಾಮಿನೇಟೆಡ್ ಡಿಸ್ಪ್ಲೇ ಸಿಗ್ತಾ ಇತ್ತು ಅದೇ ರೀತಿಯಾದ ಡಿಸ್ಪ್ಲೇ ನಿಮಗೆ ಈ ಐಪ್ಯಾಡ್ ಮಿನಿನಲ್ಲಿ ಸಿಗ್ತಾ ಇದೆ. ಜೊತೆಗೆ ನಿಮಗೆ 500 ನಿಟ್ಸ್ನ ಒಂದು ಬ್ರೈಟ್ನೆಸ್ ಸಿಗ್ತಾ ಇದೆ. ನೀವು ಈ ಒಂದು ಐಪ್ಯಾಡ್ ಮಿನಿನಲ್ಲಿ ನೀವು 4K ವಿಡಿಯೋ ಕೂಡ ರೆಕಾರ್ಡ್ ಮಾಡ್ಬೋದು. ಜೊತೆಗೆ HDR ಫೋಟೋನು ಕೂಡ ನೀವು ಈ ಒಂದು ಐಪ್ಯಾಡ್ ಮಿನಿ 6th ಜನರೇಷನಲ್ಲಿ ತೆಗಿಬೋದು. ಐಪ್ಯಾಡ್ ಮಿನಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದರಲ್ಲಿ ನಿಮಗೆ ಐಪ್ಯಾಡ್ ಮಿನಿ ಒಂದು USB Type C ಪೋರ್ಟ್ ಕೊಟ್ಟಿರೋದ್ರಿಂದ ನೀವು ಎಕ್ಸ್ಟರ್ನಲ್ ಸ್ಟೋರೇಜ್ ಅಂದರೆ SSD ಎಕ್ಸ್ಟರ್ನಲ್ ಸ್ಟೋರೇಜ್ ಕೂಡ ಇನ್ಕ್ರೀಸ್ ಮಾಡ್ಕೋಬಹುದು. ಜೊತೆಗೆ ನಿಮಗೆ ಐಪ್ಯಾಡ್ ಮಿನಿನಲ್ಲಿ ನಿಮಗೆ ಗೊತ್ತಿರೋ ಹಾಗೆ A15 ಬಯಾನಿಕ್ ಚಿಪ್ ಯೂಸ್ ಮಾಡಿರೋದ್ರಿಂದ ನಿಮಗೆ ಗೇಮಿಂಗ್ ಪರ್ಫಾರ್ಮೆನ್ಸ್ ಸೂಪರ್. ಸೊ ಇದರಲ್ಲಿ ಒಂದು ಮೈನಸ್ ಏನು ಅಂದರೆ, ಆಪಲ್ ಇದರಲ್ಲೂ ಕೂಡ 120 Hzನ ಒಂದು ಡಿಸ್ಪ್ಲೇ ರಿಫ್ರೆಶಿಂಗ್ ರೇಟ್ ಕೊಟ್ಟಿದ್ದು ತುಂಬ ಚೆನ್ನಾಗಿರ್ತಿತ್ತು. ಆದರೆ ಇದರಲ್ಲಿ 60 Hzನ ಒಂದು ರಿಫ್ರೆಶಿಂಗ್ ರೇಟ್ ಕೊಟ್ಟಿದೆ. ಆದರೆ ಪ್ರೈಸ್ ಮಾತ್ರ ಬಂದ್ಬಿಟ್ಟು ನಿಮಗೆ 47,000 ಬೀಳುತ್ತೆ. ಸೊ ಕಂಪೇರ್ ಮಾಡಿದ್ರೆ 47,000 ರೂಪಾಯಿ ನಿಮಗೆ ತುಂಬ ಜಾಸ್ತಿ ಆಯಿತು. ಯಾಕೆಂದರೆ ಲಾಸ್ಟ್ ಇಯರ್ ಐಪ್ಯಾಡ್ ಮಿನಿ ಬಂದ್ಬಿಟ್ಟು ನಿಮಗೆ 35,000-36,000 ಸಿಗ್ತಾ ಇತ್ತು. ಸೊ ಇದರಲ್ಲಿ ಸ್ವಲ್ಪ ಪ್ರೈಸ್ ಇನ್ಕ್ರೀಸ್ ಆಗಿರೋದ್ರಿಂದ ಪ್ರೈಸ್ ಏನು ಅಂತ ವ್ಯಾಲ್ಯೂ ಫಾರ್ ಮನಿ ಅಂತ ಈ ಬ್ರ್ಯಾಂಡ್ನ ನಾವು ಹೇಳೋಕ್ಕಾಗೋದಿಲ್ಲ ಸ್ನೇಹಿತರೆ. ಐಪ್ಯಾಡ್ ಮಿನಿ ಬಂದ್ಬಿಟ್ಟು ಆಪಲ್ ಪೆನ್ಸಿಲ್ 2nd ಜನರೇಷನ್ನ ಸಪೋರ್ಟ್ ಮಾಡುತ್ತೆ. ಇದರಿಂದ ಆಪಲ್ ವಾಚ್ ಸೀರೀಸ್ 7ನ ಲಾಂಚ್ ಮಾಡಿದೆ. ಈ ವಾಚ್ ಸೀರೀಸ್ 7ನಲ್ಲಿ ನಿಮಗೆ ಡಿಸ್ಪ್ಲೇ ಒಂದು ದೊಡ್ಡದಾಗಿ ಕಾಣುತ್ತೆ. ಜೊತೆಗೆ ನಿಮಗೆ ಎಡ್ಜ್ ಡಿಸ್ಪ್ಲೇ ಸಿಗುತ್ತೆ, ಬಟ್ ಜಾಸ್ತಿ ಕರ್ವ್ ಇದೆ ಅಷ್ಟೇ. ಸೊ ಆಪಲ್ ತೋರಿಸಿರೋದ್ರಂಗೆ ಆ ಒಂದು ಏನು ಡಿಸ್ಪ್ಲೇ ಇದೆ ಅದು ಸ್ವಲ್ಪ ರಫ್ ಆ್ಯಂಡ್ ಟಫ್ಗೆ ಯೂಸ್ ಮಾಡೋಕ್ಕೆ, ಅಂದರೆ ನೀವು ಸೈಕ್ಲಿಂಗ್ ಮಾಡಬೇಕಾದ್ರೆ ಏನಾದರೂ ಬಿದ್ದರೆ ಅಕಸ್ಮಾತ್ ಅದ್ರ ಮೇಲೆ ಏನಾದ್ರು ಡಸ್ಟ್ ಗಿಸ್ಟ್ ಏನಾದ್ರು ಬಿದ್ದರೆ, ಸೊ ಮುಂಚೆ ಏನು ಸ್ಕ್ರ್ಯಾಚ್ ಆಗ್ತಾ ಇತ್ತಲ್ಲ ಆ ಸ್ಕ್ರ್ಯಾಚ್ ರೆಸಿಸ್ಟೆಂಟ್ನ ಸ್ವಲ್ಪ ಇಂಪ್ರೂವ್ ಮಾಡಿದೆ ಅಷ್ಟೇ. ಅದನ್ನು ಬಿಟ್ಬಿಟ್ಟು ಆಪಲ್ ವಾಚ್ ಸೀರೀಸ್ 7ನಲ್ಲಿ ಯಾವುದೇ ರೀತಿಯಾದ ಎಕ್ಸ್ಟ್ರಾ ಫೀಚರ್ನ ಆ್ಯಡ್ ಮಾಡಿಲ್ಲ. ಸೊ ಆಪಲ್ ವಾಚ್ ಸೀರೀಸ್ ಈಗ ನಿಮ್ಗೆ ಲಭ್ಯ ಇಲ್ಲ. ಸೊ ಆಪಲ್ ವಾಚ್ ಸೀರೀಸ್ ಮೇ ಬಿ ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಆಗ್ಬೋದು. ಸೊ ಆಪಲ್ ವಾಚ್ ಸೀರೀಸ್ 7 ಬಗ್ಗೆ ಇನ್ನೇನು ಹೇಳೋದಿಲ್ಲ ಫ್ರೆಂಡ್ಸ್, ಅಷ್ಟೇ. ಡಿಸ್ಪ್ಲೇ ಒಂದು ದೊಡ್ಡದಾಗಿರೋದು ಬಿಟ್ಟರೆ, ಒಂದು ಸ್ವಲ್ಪ ಅದೇನೋ ಡಸ್ಟ್ ಪ್ರೂಫು ಇದನ್ನು ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿರೋದು ಬಿಟ್ಟರೆ ಆಪಲ್ ವಾಚ್ ಸೀರೀಸ್ 7ನಲ್ಲಿ ಯಾವುದೇ ರೀತಿಯಾದ ಹೊಸ ಇಂಪ್ರೂವ್ಮೆಂಟ್ ನಮಗೆ ನೋಡೋಕ್ಕೆ ಸಿಗೋದಿಲ್ಲ ಸ್ನೇಹಿತರೆ. ಈಗ ಮೇಜರ್ ನಮ್ಮ ಕಾನ್ಸೆಪ್ಟ್ ಬಂದ್ಬಿಟ್ಟು, ಆಕ್ಚುಲಿ ಎಲ್ಲರೂ ಏನಕ್ಕೆ ವಿಡಿಯೋ ನೋಡ್ತಾರೆ ಅಂದರೆ, ಐಪ್ಯಾಡ್ ಮಿನಿ ಇರ್ಬೋದು, ಐಪ್ಯಾಡ್ ಇರ್ಬೋದು, ವಾಚ್ ಸೀರೀಸ್ 7 ಇರ್ಬೋದು, ಇದ್ರ ಬಗ್ಗೆ ಜಾಸ್ತಿ ಜನ ತಲೆ ಕೆಸ್ಕೊಳ್ಳಲ್ಲ, ನೀವಾಗಲಿ ನಾನಾಗಲಿ. ಸೊ ನಮ್ಮ ಮೇನ್ ಕಾನ್ಸಂಟ್ರೇಷನ್ ಏನು, iPhone 13 ಸೀರೀಸ್, iPhone 13 ಮಿನಿ, iPhone 13, iPhone 13 Pro ಆ್ಯಂಡ್ iPhone 13 Pro Max ಈ ಫೋನ್ಗಳ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಡೀಟೇಲಾಗಿ ಹೇಳ್ತೀನಿ. ಜಾಸ್ತಿ ಏನು ಅಂತ ಎಕ್ಸ್ಟ್ರಾಡಿನರಿಯಾಗಿ ಏನು ಆಪಲ್ ಚೇಂಜ್ ಮಾಡಿಲ್ಲ, ಸಿಂಪಲಾಗಿ ಚೇಂಜ್ ಮಾಡಿದೆ. ನಿಮಗೆ iPhone 13 ಮಿನಿ ಮತ್ತು 13ನಲ್ಲಿ ಸೇಮ್ ಎಕ್ಸಾಕ್ಟಾಗಿ ನಿಮಗೆ ಏನು ರೆಟಿನಾ XDR OLED ಡಿಸ್ಪ್ಲೇ 5.4 ಇಂಚು ಮತ್ತು 6.1 ಇಂಚು. ಸೊ ಇದರಲ್ಲಿ ಏನಿದೆ, ಆಪಲ್ ಆಸ್ ಯೂಶುವಲ್ ನಿಮಗೆ ಗೊತ್ತಿರೋ ಹಾಗೆ A15 ಬಯಾನಿಕ್ ಚಿಪ್ನ ಯೂಸ್ ಮಾಡಿದೆ. ಜೊತೆಗೆ ಆಪಲ್ಗೂ ಕೂಡ ಅರ್ಥ ಆಗಿದೆ, ಇನ್ನು ಮುಂದೆ ನಾನು ಈ ಫೋನ್ಗಳಲ್ಲಿ 64 GB ವೇರಿಯಂಟ್ ಬಿಟ್ಟರೆ ಅದು ಸಾಲದಿಲ್ಲ ಅಂತೇಳಿ. ಸೊ ಈಗ 128 GB ಇಂದ ಹಿಡಿದು 512 GB ವರೆಗೂ ಕೂಡ ನೀವು ನಿಮ್ಮ ಒಂದು iPhone 13 ಸೀರೀಸ್ನ ನೀವು ಪರ್ಚೇಸ್ ಮಾಡ್ಬೋದು. ಜೊತೆಗೆ ನಿಮಗೆ 6 GB ರ್ಯಾಮ್ ಕೊಟ್ಟಿದೆ. ಮುಂಚೆ ಏನು 4 GB ಬರ್ತಾ ಇತ್ತು. ಸೊ ಆಪಲ್ ಈಗ ಅದು 4 GB ಸಾಲದಿಲ್ಲ ಅಂತ ಹೇಳ್ಬಿಟ್ಟು 6 GB ರ್ಯಾಮ್ನ ಇನ್ಕ್ರೀಸ್ ಮಾಡಿದೆ. ಜೊತೆಗೆ ನಿಮಗೆ ಸಿನಿಮ್ಯಾಟಿಕ್ ವಿಡಿಯೋ 4K ವಿಡಿಯೋನ
ಇಂಟ್ರೊಡ್ಯೂಸ್ ಮಾಡಿದೆ. ಆಪಲ್ ಎಲ್ಲ ಐಫೋನ್ 13 ಸೀರೀಸ್ನ ಎಲ್ಲದರಲ್ಲಿ ಸಿನಿಮ್ಯಾಟಿಕ್ ವಿಡಿಯೋ ಅಂತ ಏನಾದ್ರು ಹೇಳಿದ್ರೆ, ಈಗ ನಾನು ಎದುರುಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಲ್ವಾ, ನನಗೆ ಫಾರ್ ಎಕ್ಸಾಂಪಲ್ ಏನಾದರೂ ಆ ಒಂದು ಫೋನ್ನ ಯೂಸ್ ಮಾಡ್ತಾ ಸಿನಿಮ್ಯಾಟಿಕ್ ವಿಡಿಯೋನ ಫಾರ್ಮೆಟ್ನ ಯೂಸ್ ಮಾಡ್ತಾ ನಾನು ಈ ಕಡೆ ತಿರುಗಿದ್ರೆ ನನ್ನ ಮೇಲಿಂದ ಫೋಕಸ್ ಏನಾಗುತ್ತೆ, ನಾನು ಹಿಂದ್ಗಡೆ ಯಾರು ಇರ್ತಾರೋ ಸೊ ಅವ್ರ ಮೇಲೆ ಫೋಕಸ್ ಆಗುತ್ತೆ. ಈ ಒಂದು ವಿಡಿಯೋ ಎಕ್ಸ್ಟ್ರಾ ತಂದಿರೋದು ಬಿಟ್ಟರೆ ಆಪಲ್ ಇನ್ನು ಯಾವುದೇ ರೀತಿಯಾದ ಎಕ್ಸ್ಟ್ರಾ ಫೀಚರ್ ತಂದಿಲ್ಲ. ಸೊ ಐಫೋನ್ 13 ಮಿನಿ ಮತ್ತು 13, ಸೊ ಐಫೋನ್ 13 ಮಿನಿನಲ್ಲಿ ಎಲ್ರಿಗೂ ಲಾಸ್ಟ್ ಇಯರ್ 12 ಮಿನಿನಲ್ಲಿ ಏನಾಗಿತ್ತು, ಬ್ಯಾಟ್ರಿ ಬ್ಯಾಕಪ್ ಕಮ್ಮಿ ಇತ್ತು. ಸೊ ಹಾಗಾಗಿ ಯಾರೂ ತೊಗೊಳ್ಳಿಲ್ಲ ಅಂತೇಳಿ. ಸೊ ಈಗ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ನಿಮಗೆ ಐಫೋನ್ 13 ಮಿನಿನಲ್ಲಿ 1.5 ಗಂಟೆ ಜಾಸ್ತಿ ಸಿಗುತ್ತೆ ಬ್ಯಾಟ್ರಿ ಬ್ಯಾಕಪ್ಪು. ಹಾಗೆ ಐಫೋನ್ 13ನಲ್ಲಿ ನಿಮಗೆ 2.5 ಗಂಟೆ ಬ್ಯಾಕಪ್ ಜಾಸ್ತಿ ಸಿಗುತ್ತೆ ಸ್ನೇಹಿತರೆ. ಐಫೋನ್ 13 ಮಿನಿ ಮತ್ತು 13ನಲ್ಲಿ ನಿಮಗೆ 800 ಇಂದ 1200 ನಿಟ್ಸ್ ಬ್ರೈಟ್ನೆಸ್ ವರೆಗೂ ಸಿಗುತ್ತೆ. ಸೊ ನೀವು HDR ಅಲ್ಲಿ ನೋಡ್ತಾ ಇದ್ರೆ 1200 ಸಿಗುತ್ತೆ, ನಾರ್ಮಲ್ ಆಗಿ ನಿಮಗೆ 800ನ ಒಂದು ನಿಟ್ಸ್ ಸಿಗುತ್ತೆ. ಸೊ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ 300 ಜಾಸ್ತಿ ಮಾಡಿದೆ ಆಪಲ್. ಪ್ರೈವೇಸಿ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಆಪಲ್ ನಿಮಗೆ ಮ್ಯಾಪ್ ಸಂಬಂಧಪಟ್ಟ ಎಲ್ಲ ಲೊಕೇಶನ್ಗಳು ನೀಟಾಗಿ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ನಿಮಗೆ ಈ ಒಂದು ಐಫೋನ್ 13 ಸೀರೀಸ್ನಲ್ಲಿ ಎಕ್ಸ್ಟ್ರಾ ಒಂದು ಫ್ಯೂಚರ್ನ ಆಪಲ್ ಆ್ಯಡ್ ಮಾಡಿದೆ. ಅದು ಏನು ಅಂತ ಹೇಳಿದ್ರೆ, ನಿಮಗೆ ಲಾಸ್ಟ್ ಇಯರ್ ಫೋನ್ನಲ್ಲಿ ನಿಮಗೆ ಸೆನ್ಸಾರ್ ಶಿಫ್ಟ್ ಟೆಕ್ನಾಲಜಿ ಕೇವಲ ಐಫೋನ್ 12 ಪ್ರೋ ಮ್ಯಾಕ್ಸಲ್ಲಿ ಇತ್ತು. ಬಟ್ ಆಪಲ್ ಈಗ ಅದನ್ನು ಐಫೋನ್ 13 ಮಿನಿಯಿಂದ ಹಿಡಿದು ಐಫೋನ್ 13 ಪ್ರೋ ಮ್ಯಾಕ್ಸ್ವರೆಗೂ ಕೂಡ ಆ ಸೆನ್ಸಾರ್ ಶಿಫ್ಟ್ ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಆ್ಯಸ್ ಯೂಶುವಲ್ ಪ್ರೈಸ್ನು ನೀವು ನೋಡೋದಾದ್ರೆ ಐಫೋನ್ 13 ಮಿನಿ ಮತ್ತು ಐಫೋನ್ 13 ಕೂಡ 69,000ದಿಂದ ಐಫೋನ್ 13 ಮಿನಿ ಸ್ಟಾರ್ಟ್ ಆದರೆ 79,000ದಿಂದ ನಿಮಗೆ ಐಫೋನ್ 13 ಸ್ಟಾರ್ಟ್ ಆಗುತ್ತೆ. ನಿಮಗೆ ಐಫೋನ್ 13 ಪ್ರೋ ಮ್ಯಾಕ್ಸಲ್ಲಿ ಇನ್ನೇನಿಲ್ಲ 128 GB ಇಂದ ನೀವು 1 TB ವರೆಗೂ, ಅಂದರೆ ಆಪಲ್ ಈಗ 1 ಟೆರಾಬೈಟ್ನ ಇಂಟ್ರೊಡ್ಯೂಸ್ ಮಾಡಿದೆ. 13 ಮಿನಿ ಮತ್ತು ಐಫೋನ್ 13ನಲ್ಲಿ ನಿಮಗೆ 6 ಕೋರ್ CPU ಜೊತೆಗೆ 4 ಕೋರ್ GPU ಸಿಗ್ತಾ ಇತ್ತು. ಅದೇ ನೀವು ಐಫೋನ್ 13 ಪ್ರೋ ಮ್ಯಾಕ್ಸ್ಗೆ ಕಂಪೇರ್ ಮಾಡಿದ್ರೆ ಸೇಮ್ 6 ಕೋರ್ CPU ಆದರೆ 5 ಕೋರ್ನ ಒಂದು GPU ಅಂದರೆ 1 ಕೋರ್ ಎಕ್ಸ್ಟ್ರಾನ ಪ್ರೋ ಮತ್ತು ಪ್ರೋ ಮ್ಯಾಕ್ಸ್ಗೆ ಆ್ಯಡ್ ಮಾಡಿದೆ. ನೀವು ನೋಡಿದಾಗೆ ಆ್ಯಸ್ ಯೂಶುವಲ್ ಆಗಿ A15 ಬಯೋನಿಕ್ ಚಿಪ್ ಯೂಸ್ ಮಾಡಿದೆ. ಅದನ್ನು ಬಿಟ್ಟರೆ 4K ಸಿನಿಮ್ಯಾಟಿಕ್ ವಿಡಿಯೋ ನನಗೆ ಏನು ಹೇಳಿದೆ ನಿಮಗೆ ಐಫೋನ್ 13 ಮಿನಿ 13ನಲ್ಲಿ ಅದೇ ಸೇಮ್ 4K, ಅಂದರೆ ನಾನು ನಿಮ್ಮನ್ನು ನೋಡ್ತಾ ಇದ್ದಾಗ ಫೋಕಸ್ ನನ್ನ ಮೇಲೆ ಇರುತ್ತೆ. ನಾನು ಇನ್ ಕೇಸ್ ಏನಾದರೂ ಈ ಕಡೆ ತಿರುಗಿದ್ರೆ ಆ ಫೋಕಸ್ ಆ ಕಡೆ ಚೇಂಜ್ ಆಗುತ್ತೆ. ಜೊತೆಗೆ ಎಲ್ಲರೂ ಅಂದ್ಕೊತಿದ್ದಂಗೆ 120 Hz ರಿಫ್ರೆಶ್ ರೇಟ್ ಸಿಕ್ಕಿರಲಿಲ್ಲ ನಮಗೆ, ಡಿಸ್ಪ್ಲೇ ಐಫೋನಲ್ಲಿ ಬರ್ತಿಲ್ಲ ಅಂತೇಳಿ. ಸೊ ಅದನ್ನು ಐಫೋನು ಈ ಒಂದು ಪ್ರೋ ಮತ್ತು ಪ್ರೋ ಮ್ಯಾಕ್ಸ್ 13 ಪ್ರೋ ಮ್ಯಾಕ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ. ಇದೆ 13 ಪ್ರೋ ಅದು 1.5 ಗಂಟೆ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಕೊಟ್ಟರೆ 13 ಪ್ರೋ ಮ್ಯಾಕ್ಸ್ ನಿಮಗೆ 2.5 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಕೊಡುತ್ತೆ. ಸೊ 12 ಪ್ರೋ ಮ್ಯಾಕ್ಸ್ ಯೂಸ್ ಮಾಡ್ತಾ ಇದ್ದಾರೆ, ನೀವೇನು ಅಪ್ಗ್ರೇಡ್ ಮಾಡೋಕೆ ಹೋಗ್ಬಿಡಿ. ಎಲ್ಲದರಲ್ಲೂ ನೋಡಿದ್ರು ನಿಮಗೆ ಒಂದು 120 Hz ರಿಫ್ರೆಶ್ ರೇಟು ಜೊತೆಗೆ A15 ಬಯೋನಿಕ್ ಚಿಪ್ಪು, ಅದನ್ನು ಬಿಟ್ಟರೆ ನಿಮಗೆ 4K ಸಿನಿಮ್ಯಾಟಿಕ್ ವಿಡಿಯೋ ಮೂಡ್ ಒಂದು ಬಿಟ್ಟರೆ ಈ ಐಫೋನ್ 13 ಸೀರೀಸ್ನಲ್ಲಿ ನಿಮಗೆ ಯಾವುದೇ ರೀತಿಯಾದ ಒಂದು ಎಕ್ಸ್ಟ್ರಾ ಇಂಪ್ರೂವ್ಮೆಂಟ್ ಇಲ್ಲ. ಸುಮ್ಮನೆ ಅಪ್ಗ್ರೇಡ್ ಮಾಡ್ತೀನಿ ಅಂದರೆ ಕೇವಲ ಈ ಒಂದು 3 ವಿಷಯಕ್ಕೆ ಮಾತ್ರ ನೀವು ಅಪ್ಗ್ರೇಡ್ ಮಾಡಬೇಕಾಗುತ್ತೆ, ಇನ್ಕ್ಲೂಡಿಂಗ್ ಬ್ಯಾಟ್ರಿ ಒಂದು ಸಂಬಂಧಪಟ್ಟು. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತು ಆಪಲ್ನ ನಿನ್ನೆ ಏನು 2021 ಸೆಪ್ಟೆಂಬರ್ ಇವೆಂಟ್ ಆಗಿತ್ತು, 4 ಪ್ರಾಡಕ್ಟ್ ಲಾಂಚ್ ಆಗಿತ್ತು. ಸೊ ಆ 4 ಪ್ರಾಡಕ್ಟ್ ಬಗ್ಗೆ ಕನ್ನಡದಲ್ಲಿ ನಿಮಗೆ ಒಂದು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ನಮಸ್ಕಾರ. ಜೈ ಕರ್ನಾಟಕ, ಜೈ ಭುವನೇಶ್ವರಿ.